ಈ ವರ್ಷ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡೋದು ಬೆಟರ್ ಆಪ್ಷನ್ನ. ಈಗ ಯಾವುದೋ ಒಂದು ಸೀಟ್ ಸಿಕ್ಕಿರುತ್ತೆ ಅಲ್ವಾ, ಅದಕ್ಕಿಂತ ಚೆನ್ನಾಗಿರೋ ಕಾಲೇಜು ನೆಕ್ಸ್ಟ್ ರೌಂಡಲ್ಲಿ ಸಿಗ್ಬೋದಾ, ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಏನೆಲ್ಲ ಅಡ್ವಾಂಟೇಜಸ್ ಇರುತ್ತೆ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸ್ ಪೇಮೆಂಟ್ ಮಾಡಬೇಕಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಸೊ ನನ್ನ ಪ್ರಕಾರ ಚಾಯ್ಸ್ 2 ಬೆಸ್ಟಾ ಇಲ್ವಾ, ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕಾ ಇಲ್ವಾ, ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಚಾಯ್ಸ್ 2 ಬಗ್ಗೆ ಅದು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಈಗ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಚಾಯ್ಸ್ 1 ಈಸಿಯಾಗಿ ಮಾಡಿಬಿಡ್ತಾರೆ. ಸೊ ನೆಕ್ಸ್ಟ್ ಡೌಟ್ ಇರೋದು ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅಂತ. ಸೊ ಈಗ ಅದು ಕ್ಲಾರಿಫೈ ಆಗುತ್ತೆ. ಅದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವ ಚಾಯ್ಸ್ನ ಚೂಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಚಾಯ್ಸ್ 1 ಚೂಸ್ ಮಾಡಿದವರು ಅಡ್ಮಿಷನ್ ಆಗ್ತಾರೆ ಮತ್ತು KE ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತಾರೆ ಕಾಲೇಜಿಗೆ ಅಡ್ಮಿಷನ್ ಕಂಪ್ಲೀಟ್ ಆದಮೇಲೆ, ಓಕೆನಾ. ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅದನ್ನು ಫಸ್ಟ್ ತಿಳಿಸ್ತೀನಿ, ಓಕೆನಾ. ಸೊ ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಈಗ ನಿಮಗೆ ಯಾವುದೋ ಒಂದು ಕಾಲೇಜ್ನ ನೀವು ಹಾಕಿರ್ತೀರಾ. ಸೊ 5 ಕಾಲೇಜ್ ಹಾಕಿರ್ತೀರಾ ಅಂತ ತಿಳ್ಕೊಳ್ಳಿ. ಸೊ ಈಗ ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಿರೋದು ನಿಮಗೆ RV, BMS ಮತ್ತು BIT ಮತ್ತು PES ಮತ್ತು SJC. ಸೊ ಈ ರೀತಿ ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ ನಿಮಗೆ. ಈಗ ನಿಮಗೆ ಯಾವುದು 5th ಕಾಲೇಜ್, ಸಾರಿ 3rd ಕಾಲೇಜ್ ಅಲಾಟ್ ಆಗಿದೆ. ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ಫಸ್ಟು ಇದನ್ನು ತಿಳ್ಕೊಳ್ಳಿ, ಓಕೆನಾ. ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈ ಸಿಕ್ಕಿರೋ ಸೀಟು ಹೋಲ್ಡಲ್ಲಿರುತ್ತೆ. ನಿಮಗೆ ಈಗ ಏನು ಸಿಕ್ಕಿದೆ ಸೀಟು, ಇದು ಕನ್ಫರ್ಮ್. ಬೇರೆ ಯಾವ ಸೀಟ್ ಸಿಗಲಿಲ್ಲ ಅಂದರೂ ಕೂಡ ನಿಮಗೆ ಈ ಒಂದು ಸೀಟ್ ಸಿಗುತ್ತೆ. ಸೊ ಈಗ ಏನಾಗುತ್ತೆ, ನೆಕ್ಸ್ಟು ಸಿಸ್ಟಮು ಮೇಲ್ಗಡೆಯಿಂದ ಚೆಕ್ ಮಾಡ್ಕೊಂಡು ಬರುತ್ತೆ. ಸೊ ಚೆಕ್ ಮಾಡ್ಕೊಂಬಂದಾಗ ಅಕಸ್ಮಾತ್ ಮೇಲ್ಗಡೆ ನಿಮ್ಗೆ ಇದಕ್ಕಿಂತ ಬೆಟರ್ ಕಾಲೇಜ್ನ ನೀವು ಆಬ್ವಿಯಸ್ಲಿ ಮೇಲ್ಗಡೆ ಆ್ಯಡ್ ಮಾಡಿರ್ತೀರ. ಸೊ ಸಿಸ್ಟಮ್ಗೆ ಏನಾದರೂ ಮೇಲ್ಗಡೆ ಇರೋ ಕಾಲೇಜು ಸಿಕ್ತು ಅಂದರೆ ನಿಮಗೆ ಎಲಿಜಿಬಲ್ ಇರ್ತೀರಾ. ಸೊ ಬೇರೆ ಸ್ಟೂಡೆಂಟ್ಸ್ಗಿಂತ ನಿಮ್ಮ ರ್ಯಾಂಕ್ ಚೆನ್ನಾಗಿದೆ, ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ ಇದೆ. ಸೊ ಈ ರೀತಿ ಇದ್ದಾಗ ಮೇಲ್ಗಡೆ ಯಾವುದಾದ್ರೂ ಅಲಾಟ್ ಆಯಿತು ಅಂದರೆ ಈ ಒಂದು ಕಾಲೇಜ್ನ ನೀವು ಮರ್ತು ಬಿಡಬೇಕು. ಸೊ ಈ ಒಂದು ಕಾಲೇಜ್ ನಿಮಗೆ ಸಿಗೋದಿಲ್ಲ, ಇದನ್ನು ಮರ್ತು ಬಿಡ್ತೀರಾ. ನೆಕ್ಸ್ಟು ಇಲ್ಲಿರೋ ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ. ನಾನೀಗ ಮಾತಾಡ್ತಿರೋದು ಜಸ್ಟು ರೌಂಡ್ 1 ಬಗ್ಗೆ. ಸೊ ರೌಂಡ್ 1ನಲ್ಲಿ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ. ಈಗ ನೀವೇನಾಗುತ್ತೆ, ಬೇರೆ ಸ್ಟೂಡೆಂಟ್ಸ್ಗೂ ನಿಮಗೂ ಏನು ಡಿಫ್ರೆನ್ಸ್ ಅಂದರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಬ್ಯಾಕಪ್ ಆಪ್ಷನ್ ಇರೋದಿಲ್ಲ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಬೇರೆ ಯಾವ ಸೀಟ್ ಸಿಗಲಿಲ್ಲ ಅಂದರೂ ಕೂಡ ಈಗ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಸಿಕ್ಕಿರುತ್ತೆ ಅದು ನಿಮಗೆ ಸೆಕೆಂಡ್ ರೌಂಡ್ ಕನ್ಫರ್ಮ್. ಇದಕ್ಕಿಂತ ಬೆಟರ್ ಕಾಲೇಜು ಮೇಲ್ಗಡೆ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಆವಾಗ ಮಾತ್ರ ನಿಮಗೊಂದು ಆಪ್ಷನ್ನು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಇದ್ರ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತೆ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲಾಟೆಡ್ ಕಾಲೇಜ್ ಏನಿರುತ್ತೆ ಅದ್ರ ಕೆಳಗಡೆ ಇರೋದು ಎಷ್ಟೇ ಕಾಲೇಜ್ ಇದ್ದರೂ ಅಷ್ಟು ಕೂಡ ಡಿಲೀಟ್ ಆಗುತ್ತೆ. ನಿಮ್ಮ ಅಲಾಟೆಡ್ ಕಾಲೇಜ್ಗಿಂತ ಮೇಲ್ಗಡೆ ಇರುತ್ತಲ್ಲ, ಸೊ ಅದನ್ನು ನೀವು ರೀಆರ್ಡರ್ ಮಾಡ್ಬೋದು, ಅಂದರೆ ಮೇಲೆ ಕೆಳಗೆ ಮಾಡ್ಬೋದು. ಸೊ ಅದರಲ್ಲಿ ಯಾವುದು ಬೆಸ್ಟು ಅದನ್ನು ಇಟ್ಕೊಳ್ಳಿ, ಮಿಕ್ಕಿದ್ದನ್ನು ಡಿಲೀಟ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಈಗ ಅಡ್ವಾಂಟೇಜ್ ಏನು, ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊತೀರಾ. ಸೊ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಈಗ ಏನಾಗಿದೆ, ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಮೆಡಿಕಲ್ ಸೀಟ್ ಇನ್ನೂ ಆಪ್ಷನ್ ಟಿ ಮಾಡೋದಕ್ಕೆ ಬಿಟ್ಟಿಲ್ಲ. ಸೊ ಅವಾಗ ಏನು ಮಾಡ್ತಾ ಇದ್ದಾರೆ ಮೆಡಿಕಲ್ ಸ್ಟೂಡೆಂಟ್ಸು, ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ ಆಗಿ ಇಟ್ಕೊತಾ ಇದ್ದಾರೆ. ಸೊ ಟ್ರೈ ಮಾಡೋಣ ಅಂತ. ಅವಾಗ ಏನಾಗುತ್ತೆ, ಈಗ ಮೆಡಿಕಲ್ ಸೀಟ್ನ ಆಪ್ಷನ್ ಟಿ ಮಾಡೋದಕ್ಕೆ ಈಗ KE ಅವರು ಸೆಕೆಂಡ್ ರೌಂಡಿಂದ ಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಮೆಡಿಕಲ್ ಸ್ಟೂಡೆಂಟ್ಸು ಮೆಡಿಕಲ್ ಸೀಟ್ಗೆ ಆಪ್ಷನ್ ಟಿ ಮಾಡ್ತಾರೆ. ಆವಾಗ ಇಂಜಿನಿಯರಿಂಗ್ ಸೀಟು ವೇಕೆನ್ಸಿ ಉಳ್ಕೊಂಡಾಗ ಅದು ಒಬ್ಬ ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಅಲಾಟ್ ಆಗುತ್ತೆ. ಆದ್ದರಿಂದ ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಕಾಲೇಜ್ ಸಿಕ್ಕಿರುತ್ತೆ, ಈಗ ನಿಮಗೆ CS ಬೇಕು, ಫಸ್ಟ್ ರೌಂಡಲ್ಲಿ EC ಸಿಕ್ಕಿದೆ, ನಿಮಗೆ ಸೆಕೆಂಡ್ ರೌಂಡಲ್ಲಿ CS, AML ಈ ರೀತಿ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆ ಅಲ್ವಾ. ಆದ್ದರಿಂದ ಚಾಯ್ಸ್ 2 ಇಸ್ ಆಲ್ವೇಸ್ ಅ ಬೆಸ್ಟ್ ಆಪ್ಷನ್. ಸೊ ನೀವು ಯಾರನ್ನೇ ಕೇಳಿ, ಸೊ ಅವರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಖಂಡಿತ ಅವರು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಸ್ತಾರೆ. ಯಾಕಂದರೆ ಬಟ್ ನೀವು ಕರೆಕ್ಟಾಗಿ ಡಿಸೈಡ್ ಮಾಡಿರಬೇಕು. ಏನು ಅಂತ ಹೇಳಿದ್ರೆ, ಈಗ ನಿಮ್ಗೆ ಏನು ಸಿಕ್ಕಿದೆ ಸೀಟು, ಸೊ ಅದಕ್ಕೆ ನೀವು ಹೋಗೋದಕ್ಕೆ ರೆಡಿ ಆಗಿರಬೇಕು. ಅಕಸ್ಮಾತ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಓಕೆ, ಅಕಸ್ಮಾತ್ ಸಿಗಲಿಲ್ವಾ, ವರ್ಸ್ಟ್ ಕೇಸಲ್ಲಿ ಈಗ ಏನು ಅಲಾಟ್ ಆಗಿರುತ್ತೆ ಆ ಒಂದು ಕಾಲೇಜ್ ಸಿಕ್ಕಿದ್ರೆ, ಈಗೇನು ಸಿಕ್ಕಿರುತ್ತಲ್ವ ಅದಕ್ಕೆ ಹೋಗೋದಕ್ಕೆ ರೆಡಿ ಆಗಿರಬೇಕು. ಆವಾಗ ಮಾತ್ರ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ. ಸೊ ಸಿಗಲಿ, ನೆಕ್ಸ್ಟ್ ರೌಂಡಲ್ಲಿ ಅಪ್ಗ್ರೇಡ್ ಆಗಲಿ, ಸೆಕೆಂಡ್ ರೌಂಡಲ್ಲಿ ಅಕಸ್ಮಾತ್ ಅಪ್ಗ್ರೇಡ್ ಆಗಿಲ್ವಾ, ಇದಕ್ಕಂತೂ ಹೋಗೋದಕ್ಕೆ ರೆಡಿ ಆಗಿರಬೇಕು. ಸೊ ಈ ರೀತಿ ಇರುತ್ತೆ. ನೆಕ್ಸ್ಟು ಈ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ, ನೆಕ್ಸ್ಟು ನಿಮಗೆ ಬರೀ ಇರೋದೇ ಅಡ್ವಾಂಟೇಜು, ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನೂ ಇಲ್ಲ. ಸೊ ನೀವು ಕರೆಕ್ಟಾಗಿ ಚೂಸ್ ಮಾಡಬೇಕಷ್ಟೇ. ಮೇಯ್ನಾಗಿ ನಿಮ್ಮ ಆಪ್ಷನ್ ಲಿಸ್ಟು, ಈಗ ನೀವೇನು ಮಾಡಿರ್ತೀರಾ, ಒಂದು 5 ಕಾಲೇಜ್ನ ಆ್ಯಡ್ ಮಾಡಿರ್ತೀರಾ.
ಇದ್ರ ಮೇಲ್ಗಡೆ ಇರೋ ಕಾಲೇಜು ಬೆಸ್ಟ್ ಕಾಲೇಜ್ ಆಗಿರಬೇಕು. ಸೊ ಆವಾಗ ಮಾತ್ರ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇದೆ. ಸೊ ಈ ಕಾಲೇಜ್ ಯಾವುದು ಚೆನ್ನಾಗೇ ಇಲ್ಲ, ನೀವು ಆದರೂ ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ ಅಂದರೆ ಏನೂ ಯೂಸ್ ಇಲ್ಲ. ಸೊ ಅಪ್ಗ್ರೇಡ್ ಆಗೋ ಚಾನ್ಸ್ ಇದೆ, ಅಪ್ಗ್ರೇಡ್ ಮಾಡ್ಕೋಬೇಕು, ಇದಕ್ಕಿಂತ ಬೆಟರ್ ಕಾಲೇಜ್ ಬೇಕು, ಆ ಒಂದು ಕೇಸಲ್ಲಿ ಮಾತ್ರ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಲ್ಲಿ ಏನೂ ಅರ್ಥ ಇಲ್ಲ. ನೆಕ್ಸ್ಟು ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಯಾಕೆಂತಂದರೆ ಹೇಳಿದೆ ಅಲ್ವಾ, ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಕಟ್ ಆಫು ಸ್ವಲ್ಪನಾದರೂ ಇಂಕ್ರೀಸ್ ಆಗುತ್ತೆ. ಟಾಪ್ ಕಾಲೇಜಲ್ಲಿ 500,000 5,000 ಈ ರೀತಿ ಇಂಕ್ರೀಸ್ ಆದರೆ ನೆಕ್ಸ್ಟು ನಿಮಗೆ ಟೈರ್ 2 ಟೈರ್ 3 ಕಾಲೇಜಲ್ಲಿ ಅಪ್ ಟು 50,000 ತನಕ ಇಂಕ್ರೀಸ್ ಆಗಿದೆ ಲಾಸ್ಟ್ ಇಯರ್. ಓಕೆನಾ? ಮತ್ತು ನಿಮಗೆ ಕಟ್ ಆಫ್ ಇಂಕ್ರೀಸ್ ಯಾರು ಮಾಡೋದು ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ ಅಲ್ವಾ. ಕಟ್ ಆಫ್ ಇಂಕ್ರೀಸು ಯಾರೂ ಮಾಡೋದಿಲ್ಲ. ಸೊ ಈ ವರ್ಷ ಎಷ್ಟು ಸ್ಟೂಡೆಂಟ್ಸು ಎಕ್ಸಾಮ್ನ ಬರೆದು ಆ ಒಂದು ಪರ್ಟಿಕ್ಯುಲರ್ ಕಾಲೇಜ್ನ ಅವರ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ. ಅದರಲ್ಲಿ ಯಾವ ಸ್ಟೂಡೆಂಟ್ಗೆ ಅಂದರೆ ಎಷ್ಟು ರ್ಯಾಂಕ್ ತೆಗೆದಿರೋನಿಗೆ ಅಲಾಟ್ ಆಗಿದೆ ಅದ್ರ ಮೇಲೆ ಕಟ್ ಆಫ್ ರ್ಯಾಂಕ್ ಡಿಸೈಡ್ ಆಗೋದು. ಸೊ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ನಿಮಗೆ ಚಾಯ್ಸ್ 3 ಬಗ್ಗೆನೂ ಬೇಕಾದರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾಯ್ಸ್ 3 ಅಂದರೆ ಏನು, ಅದನ್ನು ತೊಗೊಂಡ್ರೆ ಏನೆಲ್ಲ ಅಡ್ವಾಂಟೇಜ್, ಏನೆಲ್ಲ ಡಿಸಡ್ವಾಂಟೇಜು, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಸೊ ನೀವು ಚಾಯ್ಸ್ 3 ಅಂತ ಸೆಲೆಕ್ಟ್ ಮಾಡಿದ್ರೆ ಅದನ್ನು ಇದೇ ರೀತಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೇಕು ಅಂದರೆ ಚಾಯ್ಸ್ 3 ಅಂತ ಹಾಕಿ. ನಾನು ಚಾಯ್ಸ್ 1ಗಿಂತ ಚಾಯ್ಸ್ 2ನ ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಚಾಯ್ಸ್ 2 ಇಸ್ ಎ ಬೆಸ್ಟ್ ಆಪ್ಷನ್. ಸೊ ನೀವು ಯಾರನ್ನಾದರೂ ಕೇಳಿ ಚಾಯ್ಸ್ 2 ಅವರು ಸೆಲೆಕ್ಟ್ ಮಾಡಿ ಅಂತಲೇ ಹೇಳೋದು. ಯಾಕಂದರೆ ನಿಮಗೆ ಹೋಲ್ಡಲ್ಲಿ ಇರುತ್ತೆ ಸೀಟು, ಬೇರೆ ಯಾವುದು ಸಿಗಲಿಲ್ವಾ, ಇದಂತೂ ಫಿಕ್ಸ್ ಆಗಿರುತ್ತೆ. ಇದಕ್ಕಿಂತ ಚೆನ್ನಾಗಿರೋ ಕಾಲೇಜು ನೆಕ್ಸ್ಟ್ ರೌಂಡಲ್ಲಿ ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ. ಸೊ ಅದರಿಂದ ಕರೆಕ್ಟಾಗಿ ನೀವು ಡಿಸೈಡ್ ಮಾಡಬೇಕು. ನೀವು ಕರೆಕ್ಟಾಗಿ ಆಪ್ಷನ್ 3 ಮಾಡಿದರೆ, ಲಾಸ್ಟ್ ಇಯರ್ ಕಟ್ ಆಫ್ನ ರೆಫರೆನ್ಸ್ ಆಗಿ ಇಟ್ಕೊಂಡಿದ್ರೆ, ನಿಮ್ಮ ಲಕ್ಕು ಚೆನ್ನಾಗಿದ್ರೆ, ಅಂದರೆ ಸ್ಟೂಡೆಂಟ್ಸು ಬೇರೆ ಯಾರು ಅದನ್ನು ಜಾಸ್ತಿ ಹಾಕಿರಲಿಲ್ಲ ಅವರ ಲಿಸ್ಟಲ್ಲಿ ಅಂದರೆ ನಿಮಗೆ ಸಿಗೋ ಚಾನ್ಸಸ್ ಇದೆ ಅಲ್ವಾ. ಅದರಿಂದ ಚಾಯ್ಸ್ 2 ಸೆಲೆಕ್ಟ್ ಮಾಡೋದು ಬೆಸ್ಟ್ ಆಪ್ಷನ್. ಬಟ್ ನೀವು ಡಿಸೈಡ್ ಮಾಡಬೇಕು ನಿಮ್ಮ ಕಾಲೇಜ್ ಲಿಸ್ಟ್ ಯಾವ ರೀತಿ ಇದೆ, ಸೊ ನೀವು ಯಾವ ರೀತಿ ಆಪ್ಷನ್ ಲಿಸ್ಟ್ನ ಮಾಡಿದ್ದೀರಾ. ಸೊ ಇದ್ರ ಮೇಲೆ ಇದೆಲ್ಲ ಡಿಸೈಡ್ ಆಗಿರೋದು. ಸೊ ಎಲ್ಲ ಡೌಟ್ಸು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.